बोलो भारत माता की, बोलो भारत माता की, बोलो भारत माता की. ಆತ್ಮೀಯರೇ, 2025-26ನೇ ಸಾಲಿನ ಸಮೂಹ ಸಂಪನ್ಮೂಲ ಕೇಂದ್ರ ಕಡ್ತೋಕಾದ ಕಲಿಕಾ ಹಬ್ಬವನ್ನ ಅತ್ಯಂತ ಪ್ರೀತಿಯಿಂದ ಹಾಗೂ ಆಧಾರದಿಂದ ಸಂಭ್ರಮದಿಂದ ಆಚರಿಸಲಿಕ್ಕೆ ನಾವು ನೀವೆಲ್ಲ ಸೇರಿದ್ದೇವೆ. ಇಲಾಖೆಯ ಆದೇಶದಂತೆ ಅನೇಕ ವರ್ಷಗಳಿಂದ ನಡೆದು ಬರ್ತಾ ಇರತಕ್ಕಂತಹ ವಿನೂತನ ಆಚರಣೆಗಳಲ್ಲಿ ಈ ಕಲಿಕಾ ಹಬ್ಬವು ಕೂಡ ಒಂದು. ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರ ಕಡ್ತೋಕಾದ ಒಟ್ಟು 12 ಶಾಲೆಗಳಿಂದ 100 ಜನ ವಿದ್ಯಾರ್ಥಿಗಳು ಇವತ್ತು ಈ ಕಲಿಕಾ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಲಿಕಾ ಹಬ್ಬವನ್ನ ಅತ್ಯಂತ ಯಶಸ್ವಿಗೊಳಿಸೋದಕ್ಕೆ ನಮ್ಮೆಲ್ಲ ಅತಿಥಿ ಅಭ್ಯಾಗತರುಗಳನ್ನ ನಾವು ಇಲ್ಲಿ ಕರೆಸಿದ್ದೇವೆ. ನಿಮ್ಮೆಲ್ಲರಿಂದ ಈ ಉದ್ಘಾಟನೆ ಆರಂಭಗೊಳ್ಳಬೇಕು ಮತ್ತು ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸ್ವಾಗತ ಮತ್ತು ವಿಶೇಷ ಪರಿಚಯ ಕಾರ್ಯಕ್ರಮಗಳೆಲ್ಲ ಕೋಣೆಯ ಒಳಗಡೆಗೆ, ಸಭಾಂಗಣದ ಒಳಗಡೆಗೆ ನಡೀಲಿಕ್ಕಿರೋದ್ರಿಂದ ಔಪಚಾರಿಕವಾಗಿ ನಿಮ್ಮೆಲ್ಲರನ್ನ ಸ್ವಾಗತ ಕೋರ್ತಾ ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಶ್ರೀಯುತ ಜಿ.ಡಿ. ಭಟ್ರವರು, ರಾಜ್ಯ ಪ್ರಶಸ್ತಿ ವಿಜೇತ ಒಬ್ಬ ಒಳ್ಳೆಯ ಕಲಾವಿದರು, ನಾಟಕ ನಿರ್ದೇಶಕರು, ಹಾಗೆಯೇ ವಿ.ಎಸ್. ಭಟ್ರವರು ನಮ್ಮ ಈ ಭಾಗದ ಸಂಗೀತ ನಿರ್ದೇಶಕರು, ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂತಹ ವೆಂಕಣ್ಣ ಅಂತಾನೆ ಖ್ಯಾತಿಯಾಗಿರ್ತಕ್ಕಂತಹ ವ್ಯಕ್ತಿ ಶ್ರೀಯುತ ಶಿವಾನಂದ ಹೆಗಡೆಯವರು, ಜಡ್ಪಿಯಾಗಿ ನಮ್ಮ ಈ ಭಾಗದಲ್ಲಿ ಜನಪ್ರತಿನಿಧಿಯಾಗಿ ವಿಶೇಷವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ವ್ಯಕ್ತಿ ಜಯಶ್ರೀ ಮೇಡಮ್ ಅವರು ನಮ್ಮ ಕೋಆರ್ಡಿನೇಟರ್ ಆಗಿ ಮಾಡಗೇರಿಯಲ್ಲೇ ಹುಟ್ಟಿ ಬೆಳೆದು ಇಲ್ಲಿಯ ನಮ್ಮ ಹೊನ್ನಾವರದ ನವಿಲುಗೋಣದಲ್ಲಿ ಬಂದು ನಮ್ಮ ಹೊನ್ನಾವರದ ಕೋಆರ್ಡಿನೇಟರ್ ಆಗಿರೋದು ಒಂದು ಖುಷಿಯ ವಿಚಾರ. ಹೀಗಾಗಿ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅಂಜನಾ ಮೇಡಮ್ ಅವರು ನಮ್ಮ ಪ್ರೀತಿಯ ಡಯಟ್ ನ ಹಿರಿಯ ಉಪನ್ಯಾಸಕರು, ಹೀಗಾಗಿ ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. SDMC ಅಧ್ಯಕ್ಷರಾದಂತ ಶಂಭಣ್ಣ ಅವರನ್ನ, ಶಂಭು ಭಟ್ರವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಜನತಾ ವಿದ್ಯಾಲಯದ ಶ್ರೀಯುತ ವೈದ್ಯಾಸರ್ ಅವರು ನಮ್ಮ ಜೊತೆ ಕೂಡಿದ್ದಾರೆ. ನಿಮ್ಮೆಲ್ಲರಿಂದ ಈ ಉದ್ಘಾಟನೆ ಮೊದಲು ಪ್ರಾರಂಭಗೊಳ್ಳಬೇಕು ಅಂತ ವಿನಂತಿಸ್ಕೊಳ್ತಾ ನಮ್ಮೆಲ್ಲ ಶಿಕ್ಷಕ ಬಾಂಧವರನ್ನ, ಶಿಕ್ಷಕ ಸಂಘದ ಪದಾಧಿಕಾರಿಗಳನ್ನ, ಹಾಗೆ ಎಲ್ಲ ಮುದ್ದು ವಿದ್ಯಾರ್ಥಿಗಳನ್ನ, ಶಿಕ್ಷಕರನ್ನ, ಪಾಲಕರನ್ನ ಔಪಚಾರಿಕವಾಗಿ ಸ್ವಾಗತಿಸಿ ನಾವೀಗ ವಿನೂತನ ಒಂದು ಉದ್ಘಾಟನೆಗೆ ಅಡಿ ಇಡ್ತಾ ಇದ್ದೇವೆ. ಈ ವರ್ಷದ ಕಲಿಕಾ ಹಬ್ಬವನ್ನು ನಾವು ವಿಶೇಷಗೊಳಿಸಬೇಕು ಅನ್ನೋ ಸಲುವಾಗಿ ನಿಮ್ಮ ಮುಂದೆ ಈ ಒಂದು ಹೂವಿನ ಚಿತ್ರದೊಂದಿಗೆ ನಾವು ಪ್ರದರ್ಶಿತಗೊಳಿಸಲಿಕ್ಕಿದ್ದೇವೆ. ಹೀಗಾಗಿ ಈ ಹೂವಿನ ಚಿತ್ರದ ಸುತ್ತಲೂ ಪಾತ್ರಗೀತೆಯನ್ನು ಅಂಟಿಸೋದ್ರ ಮುಖಾಂತರ ನಮ್ಮ ಈ ಕಲಿಕಾ ಹಬ್ಬವನ್ನು ಪ್ರಾರಂಭಗೊಳಿಸಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಜಿ.ಡಿ. ಭಟ್ರವರು ಮುಂದಡಿ ಇಟ್ಟು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. रंग दे चुनरिया चुनरिया चुनरिया, रंग दे चुनरिया, रंग दे चुनरिया, रंग दे चुनरिया, शाम पे आ मोरी रंग दे मेरे हरी ना रंगाबू, लाल ना रंगाबू, मैं तो हरी ना रंगाबू, लाल ना रंगाबू, मैं तो हरी ना रंगाबू, अपने ही रंग अपने ही अपने ही रंग में, अपने ही रंग, अपने ही रंग, अपने ही रंग, अपने ही रंग में, अपने ही रंग में रंग दे चुनरिया, शामों पिया मोरी रंग दे चुनरिया, शामों पिया मोरी रंग दे चुनरिया। बिना रंगाए मैं तो घर नहीं जाऊंगी, बिना रंगाए मैं तो घर नहीं जाऊंगी, घर नहीं जाऊंगी, बिना रंगाए मैं तो घर नहीं जाऊंगी, श्यामा बिना रंगाए मैं तो घर नहीं जाऊंगी, बीत है जाए चाहे, बीत है चाहे चाहे सारी उमरिया, शाम
चुनरिया श्यामो पिया मोरे रंग दे चुनरिया 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 सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरवे नमः गुरुराय कृपेयनु माडु शरणाರ್ಥಿಯನ್ನು ಕಾಪಾಡು ಗುರುರಾಯ ಕೃಪೆಯನ್ನು ಮಾಡು ನೀ ಸ್ವಾಗತ ಬರೀ ನಿಮಗೆಲ್ಲ ಸುಸ್ವಾಗತ ಅತಿ ದಿವ್ಯ ಅತಿ ಭವ್ಯ ಶುಭರಾಜವಿಯ ಸ್ವಾಗತ ಬನ್ನಿ ಸ್ವಾಗತ ಬರೀ ನಿಮಗೆಲ್ಲ ಸುಸ್ವಾಗತ ಅತಿ ದಿವ್ಯ
ಸ್ವಾಗತ ಬನ್ನಿ ಸ್ವಾಗತ ಬನ್ನಿ ನಿಮಗೆಲ್ಲ ಸುಸ್ವಾಗತ ಅತಿ ದಿವ್ಯ ಅತಿ ಭವ್ಯ ಶುಭದ ಸವಿಯ ಸ್ವಾಗತ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಚಂದದ ಚಂದದ ಹೊಂದಿನ ಗಡಿಯೇ ರಾಘವ ಮನಸ್ಸು ಜನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದನ ಘೋಷ ಜನರಿಗೆ ಈಗ ಉರಿನ್ನಾವೇಶ ಹಸುರಿನ ಗಿರಿಗಳ ಛಾಯೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜನ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಯೋಗ ಪೂಜಿತ ವೀರ್ಯರಸಿಯೇ ಮಾಸಿದು ನೀನುರ ಕಲಿಯ ಹಬ್ಬವ ಮಾಡುತ್ತಿರಲದು ಖುಷಿಯಲ್ಲಿ ದಿನ ಬಂದಿಯೇ ಕಲಕ್ಕೆ ಸೇರಿದ ಮರವಿರಲದು ಹಾಡ ಸೇವೆಯ ಕಲಿಯುವೆ ಓದು ಬರಹವ ಕಲಿತು ಎಲ್ಲವ ನೇತ್ರವನ್ನು ನಾ ಮಾಡುವೆ ಕಥೆಯ ಹೇಳುತ್ತ ಹಾಡವಾಡುತ್ತ ಒಳ್ಳೆಯ ಮನನಾಗುವೆ ಆರೆ ಸಾರದೆ ಕರವ ಮುಗಿವೆನು ವಿನಯದಿಂದಲೇ ಇಂದು ನಾ ವಿನಾಯಕನ
ಅತ್ಯಂತ ಸಂಭ್ರಮದಿಂದ ಕಲಿಕಾ ಹಬ್ಬಕ್ಕಾಗಿ ಸ್ವಾಗತಿಸಲಿಕ್ಕಾಗಿ ನಾನು ವೇದಿಕೆಗೆ ಬಂದಿದ್ದೇನೆ. ಸ್ವಾಗತ ಭಾಷಣವನ್ನ ತುಂಬಾ ಉದ್ದ ಮಾಡೋದಿಲ್ಲ. ಸ್ವಾಗತ ಭಾಷಣವೇ ಇಡೀ ಕಾರ್ಯಕ್ರಮವನ್ನ ನುಂಗು ಹಾಕಬಾರ್ದು ಅನ್ನುವಂತಹ ಪ್ರಜ್ಞೆಯೊಂದಿಗೆ ನನ್ನ ಸ್ವಾಗತ ಭಾಷಣವನ್ನ ಪ್ರಾರಂಭ ಮಾಡ್ತೇನೆ. ಇಂದು ಕೆಂದಾವರೆಯ ದಳದಳಿಸಿ ದಾರಿಯಲ್ಲಿ ಗಂಧದೌತಣ ಹೋಗಿ ಬರುವ ಜನಕ್ಕೆ ಮಂದ ಮಾರುತ ನೀರಲಿ ಮರಿದುಂಬಿ ಇರಲಿ ಆನಂದವೀರಿ ಅತಿಥಿಗಳ ಕರೆಯಬೇಕೆ ಎಂಬ ಗೋಪಾಲಕೃಷ್ಣ ಅಡಿಗರ ನುಡಿಗಳೊಂದಿಗೆ ಸ್ವಾಗತವನ್ನ ಪ್ರಾರಂಭಿಸಬೇಕು. ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಈ ಕರ್ತೋಕ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಂಭು ಭಟ್ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಕಾರ್ಯಕ್ರಮಕ್ಕೆ ಶ್ರೀಯುತ ಶಂಭು ಭಟ್ರವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಈ ಭಾಗದ ಜನಪ್ರತಿನಿಧಿಗಳು ಆಗಿರ್ತಕ್ಕಂಥ ಶ್ರೀಯುತ ಶಿವಾನಂದ ಹೆಗಡೆಯವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಲಿಕಾ ಹಬ್ಬಕ್ಕೆ ಸ್ವಾಗತಿಸ್ತೇನೆ. ಶಂಭು ಭಟ್ರನ್ನ ಹಾಗೂ ಶಿವಾನಂದ ಹೆಗಡೆಯವರನ್ನ ನಾನು ವಿಶೇಷವಾಗಿ ಪರಿಚಯಿಸಬೇಕಾಗಿಲ್ಲ. ಯಾಕೆಂತ ಕೇಳಿದ್ರೆ ನಾನು ಪದೇ ಪದೇ ಕಾರ್ಯಕ್ರಮಕ್ಕೆ ಅವರು ನನ್ನ ಜೊತೆ ಕೊಡ್ತಾರೆ ಮತ್ತು ನನ್ನ ಬಾಯಲ್ಲಿ ಹೊರತಕ್ಕಂತ ಶಬ್ದಗಳು ಕೂಡ ಅವವೇ ಆಗ್ತವೆ. ಹೀಗಾಗಿ ನಾನು ಪುನಃ ಚರ್ವಣ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಶಿವಾನಂದ ಹೆಗಡೆಯವರು ಯಾರು, ಶಂಭು ಭಟ್ರು ಯಾರು ಅನ್ನೋದು ನಿಮ್ಗೆಲ್ಲರಿಗೂ ಪರಿಚಿತ ಆಗಿರ್ತಕ್ಕಂಥ ವಿಷಯ. ಒಬ್ಬ ಒಳ್ಳೆಯ ಸಜ್ಜನ ವ್ಯಕ್ತಿ, ನಮ್ಮ ಜೊತೆಗೆ ನಿಲ್ತಕ್ಕಂತಹ ವ್ಯಕ್ತಿ. ನೋವಿರ್ಲಿ ನಲಿವಿರ್ಲಿ, ಸೋಲಿರ್ಲಿ ಗೆಲುವಿರ್ಲಿ, ಇಬ್ರು ಕೂಡ ಜೊತೆ ನಿಲ್ತಾರೆ. ಹೀಗಾಗಿ ಅಂತಹ ವಿಶೇಷ ವ್ಯಕ್ತಿಗಳನ್ನ ಪ್ರೀತಿಪೂರ್ವಕ ವರ್ಕ್ ಕಂಪ್ಲೀಟ್ ಆಗತ್ತಾ, ಶಬ್ದಗಳು ಕಂಪ್ಲೀಟ್ ಆಗತ್ತಾ? ಇಲ್ಲಲ್ವಾ? ಸರಿ, ಇನ್ನೊಮ್ಮೆ ಲೆಕ್ಕ ಮಾಡಿ.
ಈಗ ಇಲ್ಲಿ ಹಾ ಈಗ ಈ ಕ್ಲಾಸ್ ರೂಮ್ ಅಲ್ಲಿರುವ ಈ ಟೂರ್ ಬಿಟ್ಟಿದಾರಲ್ವಾ ಮತ್ತೆ ಹೌದು, ಈಗ ನೋಡಿದಿರಲ್ಲ ಅಲ್ಲಿ ನೀರಿನ ಅಂಶ ಇರುವಂತಹ ತರಕಾರಿಗಳು. ಕುಂಬಳಕಾಯಿ ವೆರಿ ಗುಡ್. ಹಾ ತರಕಾರಿಗಳನ್ನ ಹೇಳಿದ್ದು. ಮತ್ತೆ ಮತ್ತೆ ದೀಪಾವಳಿ ಹಬ್ಬದಲ್ಲೆಲ್ಲ ನಾವು ಮಾಡ್ತಾರಲ್ಲ ಚಂದದ ಸಂಸಾರ ಕಾಸಿಮ ಖಾಸಗಿ ಕಚೇರಿಯಲ್ಲಿ ದುಡಿಯುವನ ಗಂಡ ಹೆಂಡತಿ ಸಂತಸದಿಂದ ಬದುಕು ಸಾಗಿಸುವರು. ಒಂದು ದಿನ ಕಾಸಿಮನಿಗೆ ಕಾಯಿಲೆ ಆಯಿತು. ಕಾಯಿಲೆ ವಾಸಿ ಆಗದೆ ಹೋಯಿತು. ಕಚೇರಿಯ ಕೆಲಸ ಹೋಯಿತು. ಆದಾಯ ಅವಾಗೆಲ್ಲರೂ ತುಂಬಾ ಯೋಚನೆ ಮಾಡ್ತಾರೆ, ಏನ್ ಮಾಡೋದಪ್ಪ ಅಂತ ಹೇಳಿ. ಅಲ್ಲೊಂದು ಮೊಲ ಇತ್ತು, ಸಣ್ಣ ಮೊಲ. ತಾಕೈಯಲ್ಲಿ ಹಾ ನನಗೆ ಒಂದು ಉಪಾಯ ಇದೆ, ನೀವು ನನಗೆ ಅವಕಾಶ ಕೊಡ್ಬೇಕು ಅಂತ ಹೇಳ್ತಾರೆ. ಕೈ ಎತ್ತಿದವ್ರು ಯಾರು? ಆದ್ರೆ ಎಲ್ಲ ಪ್ರಾಣಿಗಳು ಇಷ್ಟು ಕಾಣಿಸೋದೇ ಇಲ್ಲ. ಅವರು ಚಿಕ್ಕವರು, ಅವರಿಂದ ಏನೂ ಸಾಧ್ಯವಿಲ್ಲ. ಒಂದು ಕೆಲಸ ಮಾಡುವ, ನಾಯಕನಾಗಿ ನಾನೇನ್ ಕಾಡ್ತೆ, ಒಂದ್ಸರಿ ಸಿಂಹದ ಜೊತೆಗೆ ಮಾತಾಡಿ ನೋಡ್ತೆ. ನಮ್ಮನ್ನ ಈ ರೀತಿಯಾಗಿ ಮನ ಬಂದಂತೆ ನೀನು ಎಲ್ಲರೂ ಸೇರುವುದು ಸಭೆಯನ್ನ ಸೇರಿದ್ರು. ಏನ್ ಮಾಡಿದ್ರು? ಎಲ್ಲರೂ ಸೇರಿ ಬಂದು ಸಭೆಯ ಅಧ್ಯಕ್ಷರಾಗಿ ಒಂದು ಆನೆ ಇತ್ತು. ಸಭೆಯ ಅಧ್ಯಕ್ಷರು ಯಾರು? ಆನೆ ಏನ್ ಹೇಳ್ತು, ನಾವೇನ್ ಮಾಡುದು? ಸಿಂಹ ಹೇಳಿ ಕೇಳಿ ಉಗ್ರವಾದ ಪ್ರಾಣಿ, ನಾವು ಯಾರು ಅದ್ರ ಜೊತೆ ಹೋಗಿ ಮಾತಾಡಲಿಕ್ಕೆ ಸಾಧ್ಯ